ಕುಂದಾಪುರ ಕನ್ನಡ ಸಂಸ್ಕೃತಿ ಉತ್ಸವದಲ್ಲಿ ನಾವೆಲ್ಲ ಗಮ್ಮತ್ತೆಂಬ ಹೆಸರಿನಲ್ಲಿ ನಾವಿದ್ದೇವೆ. ಇವತ್ತು ಶರತ್ ಕುಮಾರ್ ಶೆಟ್ಟಿರವರು ಅವರ ಸಾರಥ್ಯದಲ್ಲಿ ಎಲ್ಲ ರಾಜಕೀಯ ಪಕ್ಷದವರನ್ನು ಒಟ್ಟು ಮಾಡಿ, ಅದೇ ರೀತಿ ಎಲ್ಲ ಸಮುದಾಯದವರನ್ನು ಒಟ್ಟು ಮಾಡಿ ಇವತ್ತು ಒಂದು 2000 ವರ್ಷದ ಇತಿಹಾಸ ಇರುವಂಥ ಕುಂದಾಪುರ ಕನ್ನಡದ ಒಂದು ಭಾಷೆ ಮತ್ತು ಸಂಸ್ಕೃತಿಯ ಸ್ವಾಭಿಮಾನದ ಒಂದು ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಬಹಳಷ್ಟು ಸಂತೋಷವಾಗ್ತಾ ಇದೆ. ಇವತ್ತು ನಾವೊಂದು ಬಹಳ ದೊಡ್ಡ ಭವ್ಯವಾದಂಥ ದೇಶದಲ್ಲಿ ನಾವೆಲ್ಲರೂ ಇದ್ದೇವೆ. ಈ ದೇಶಕ್ಕೆ ಬಹಳ ಸಾವಿರಾರು ವರ್ಷದ ಇತಿಹಾಸ ಇದೆ. ಈ ದೇಶದಲ್ಲಿ ಇವತ್ತು ಒಂದು 144 ಕೋಟಿ ಜನಸಂಖ್ಯೆ ಇರುವಂಥ ಒಂದು ಮಾನವ ಸಂಪತ್ತಿರುವಂಥ ದೇಶ. ಅದರಲ್ಲೂ 25 ವರ್ಷದ ಕೆಳಗಿನವರು ಒಂದು 52 ಕೋಟಿ ಜನಸಂಖ್ಯೆ ನಮ್ಮ ದೇಶದಲ್ಲಿ ಇದೆ. ಬಹಳಷ್ಟು ನಮ್ಮ ಭಾಷೆಗಳು ಒಂದು 2000ಕ್ಕೂ ಮಿಕ್ಕಿದಂಥ ಭಾಷೆಗಳು, 2000ಕ್ಕೂ ಮಿಕ್ಕಿದಂಥ ಜಾತಿಗಳು, 100ಕ್ಕೂ ಹೆಚ್ಚು ಮಿಕ್ಕಿದಂಥ ಮತಗಳು ನಮ್ಮ ದೇಶದಲ್ಲಿರುವಂಥ ಒಂದು ಭವ್ಯವಾದಂಥ ದೇಶ. ಇಂಥ ಸಂದರ್ಭದಲ್ಲಿ ಕೇವಲ ನಮ್ಮ ಜೀವಿತ ಕಾಲದಲ್ಲಿ ಮಾತ್ರ ಅಲ್ಲ, ಸೂರ್ಯಚಂದ್ರರು ಇರುವಷ್ಟು ಕಾಲ ನಮ್ಮ ದೇಶದ ಭಾಷೆಗಳನ್ನು, ಸಂಸ್ಕೃತಿಯನ್ನು ಮುಂದೆ ಕೊಂಡು ಹೋಗಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಈ ದೃಷ್ಟಿಯಲ್ಲಿ ಒಂದು ಅಲಿಲ ಸೇವೆ ಶರತ್ ಕುಮಾರ್ ಶೆಟ್ಟಿರವರ ನಾಯಕತ್ವದಲ್ಲಿ ಈ ಒಂದು ಬೈಂದೂರಿನ ವಿಭಾಗದಲ್ಲಿ 3 ವರ್ಷಗಳಿಂದ ಈ ಒಂದು ಪ್ರಯತ್ನ ಆಗ್ತಾ ಇರುವುದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ. ಇದಕ್ಕೆ ನಾವೆಲ್ಲರೂ ಸಹಕಾರ ಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಇದರೊಟ್ಟಿಗೆ ಈ ಗಮ್ಮತ್ತಿನಲ್ಲಿಯೇ ಹೋಗದೆ ಇದರ ಹಿಂದೆ ಇರುವಂಥ ಬಹಳಷ್ಟು ಪ್ರಾಮುಖ್ಯವಾದಂಥ ಕೆಲವು ಸೂಕ್ಷ್ಮ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯ. ನಮ್ಮೆಲ್ಲರ ಈ ಗಮ್ಮತ್ತಿನ ಜೊತೆ ಕೃಷಿ ಸಂಸ್ಕೃತಿ ಎಂಬುದು ಬಹಳ ಮುಖ್ಯ. ನಾವೆಲ್ಲರೂ ಅವಿಭಜಿತ ದಕ್ಷಿಣ ಜಿಲ್ಲೆಯವರು ಕೃಷಿಕರು, ಅದರಲ್ಲೂ ಭತ್ತದ ಕೃಷಿಯನ್ನು ಮಾಡ್ತಾ ಇದ್ದವರು. ಆದರೆ ಈ ಕಾಲದಲ್ಲಿ ಅನಿವಾರ್ಯ ಕಾರಣದಿಂದ ಬೇರೆ ಬೇರೆ ರೀತಿಯ ತೊಂದರೆಗಳಿಂದ ಇವತ್ತು ಭತ್ತದ ಕೃಷಿಯಿಂದ ನಾವು ವಿಮುಖರಾಗ್ತೇವೆ. ನನ್ನ ಮನೆಯನ್ನೇ ನಾನು ಗಮನಿಸಿದರೆ, ನನ್ನ ತಂದೆ ಒಂದು ಸಮಯದಲ್ಲಿ 1,500 ಮುಡಿ ಅಕ್ಕಿಯ ಭತ್ತದ ಕೃಷಿಯನ್ನು ಮಾಡ್ತಾ ಇದ್ದದ್ದು. ಈಗ ನಮ್ಮ ಕಾಲದಲ್ಲಿ ನಮಗೆ ಊಟ ಮಾಡಲಿಕ್ಕೆ ಬೇಕಾಗುವ ಏನು ಅನ್ನ ಇದೆ, ಅದಕ್ಕೆ ಅಕ್ಕಿಯನ್ನು ನಾವು ಅಂಗಡಿಯಿಂದ ತರುವಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲ ಇರುವುದು ಇದು ವಿಪರ್ಯಾಸ. ಆದರೆ ನಾವು ಧೃತಿಗೆಡದೆ ನಮ್ಮ ಮುಂದಿನ ಪೀಳಿಗೆ ಮಕ್ಕಳುಗಳಿಗೆ ಈ ಮಣ್ಣಿನ ಒಂದು ವಾಸನೆ, ಇದರ ರುಚಿ, ಅದರ ಜೊತೆಯಲ್ಲಿ ಅದನ್ನು ನಂಬಿಕೊಂಡಿರುವಂಥ ಅದೆಷ್ಟೋ ನಮ್ಮ ವಿಚಾರಗಳು, ನಮ್ಮ ಭಾಷೆಗಳನ್ನು ಸೂರ್ಯಚಂದ್ರರು ಇರುವಷ್ಟು ಕಾಲ ಇದನ್ನು ಮುಂದೆ ಕೊಂಡೋಗಬೇಕಾದಂಥ ಅನಿವಾರ್ಯತೆ ಇದೆ. ಈ ಕಾರ್ಯಕ್ರಮ ಭಾಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಅಂತ ಹೇಳಿ ಮಗದೊಮ್ಮೆ ಇದರ ಹಿಂದೆ ಇದ್ದಂಥ ಶರತ್ ಕುಮಾರ್ ಶೆಟ್ಟಿಗೆ ನಾವೆಲ್ಲರೂ ಸಹಕಾರ ಕೊಡಬೇಕಾದ್ದು ನಮ್ಮ ಕರ್ತವ್ಯ ಅಂತ ಹೇಳಿಕೊಂಡು ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.